ಹಲೋ ಗಾಯ್ಸ್, ಕೃಷ್ಣ ಜನ್ಮಾಷ್ಟಮಿ ಅಂತ ಒಂದು ಚಿಕ್ಕ ವಾಯ್ಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಫ್ರೀ ಬಸ್ಸಲ್ಲಿ ಕೃಷ್ಣ ಮಠ ವಿಸಿಟ್ ಮಾಡುವಂಥ ಪ್ಲ್ಯಾನ್ ಮಾಡಿ ಟಿಕೆಟ್ ತಗೊಂಡೆ. ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ರೆ ರೋಡ್ ವ್ಯೂ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನೇ ಸೆಲೆಕ್ಟ್ ಮಾಡಿದೆ. ಹೋಟೆಲಿಂದ ಪಾರ್ಸೆಲ್ ತಗೊಂಡು ಬಂದಿದ್ದೆ. ಸೊ ಅದನ್ನೇ ತಿಂದೆ. ಸೊ ಬಸ್ ಸ್ಟಾರ್ಟ್ ಆಯಿತು. ಸೊ ಆಲ್ಮೋಸ್ಟ್ ಒಂದು 1.5 ಅವರ್ ಆದಮೇಲೆ ಉಡುಪಿ ರೀಚ್ ಆದೆ. ಸೊ ಟೆಂಪಲ್ ದ್ವಾರದ ಟುವರ್ಡ್ಸ್ ಬಸ್ ಹೋಗ್ತಾ ಇದೆ. ಉಡುಪಿ ಬಸ್ ಸ್ಟ್ಯಾಂಡ್ ರೀಚ್ ಆದಮೇಲೆ ಅಲ್ಲಿಂದ ನಾನು ಕೃಷ್ಣ ಮಠಕ್ಕೆ ಆಟೋದಲ್ಲಿ ಹೋದೆ. ಫಸ್ಟ್ ಟೆಂಪಲ್ ಒಳಗಡೆ ಎಂಟರ್ ಆದ ಕೂಡಲೇ ನಿಮಗೆ ಕನಕನ ಕಿಂಡಿ ನೋಡಲಿಕ್ಕೆ ಸಿಗ್ತದೆ. ಸೊ ಅಲ್ಲಿಂದ ಕೃಷ್ಣ ದೇವರ ದರ್ಶನ ಮಾಡುವ ಅಂತ ಯೋಚನೆ ಮಾಡಿ ಕ್ಯೂವಲ್ಲಿ ನಿಂತು ನೋಡಿದೆ. ಬಟ್ ಅಲ್ಲಿ ಕೃಷ್ಣ ದೇವರ ದರ್ಶನ ಆಗಲಿಲ್ಲ. ಸೊ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ತುಂಬ ಜನ ಇದ್ದರು. ಸೊ ಬ್ಯಾಕ್ ಸೈಡಿಂದ ಕ್ಯೂವಲ್ಲಿ ಬರಬೇಕು ಅಂತ ಹೇಳಿದರು. ಸೊ ಬ್ಯಾಕ್ ಸೈಡಿಂದ ದೇವರ ದರ್ಶನ ಮಾಡುವ ಅಂತ ಯೋಚನೆ ಮಾಡಿ ಎಲ್ಲರೂ ಹೋಗೋ ದಾರಿಯನ್ನು ನೋಡಿಕೊಂಡು ನಾನು ಅವರನ್ನು ಫಾಲೋ ಮಾಡಿಕೊಂಡು ಕ್ಯೂವಲ್ಲಿ ಹೋದೆ. ಹೋಗುವ ದಾರಿಯಲ್ಲಿ ದೇವಸ್ಥಾನದ ಬ್ಯೂಟಿಫುಲ್ ಪುಷ್ಕರಣಿಗಳ ಇದೆ. ಒಳಗೆ ಆಲ್ಮೋಸ್ಟ್ ಎಂಟರ್ ಆಗ್ತಾ ಇದ್ದಾಗೆ ಭಜನೆ ಕೇಳಿಸ್ತಾ ಇತ್ತು. ಶ್ರೀಕೃಷ್ಣನ ದಿವ್ಯ ದರ್ಶನ ಮಾಡಿದ ಮೇಲೆ ಅರ್ಧ ಗಂಟೆ ಧ್ಯಾನ ಮಾಡಿ ಅಲ್ಲಿಂದ ಮಧ್ಯಾಹ್ನದ ಅನ್ನಪ್ರಸಾದ ಸ್ವೀಕಾರ ಮಾಡುವ ಅಂತೇಳಿ ಹೋದೆ. ಅನ್ನಪ್ರಸಾದಕ್ಕೆ ಹೋಗುವ ದಾರಿಯಲ್ಲಿ ಸಹ ಕ್ಯೂ ಇತ್ತು. ಊಟ ಮಾಡಿ ಕೆಳಗೆ ಬರುವಾಗ ತುಂಬ ಶಾಪ್ಸ್ ಇತ್ತು, ಸ್ಟಾಲ್ಸ್. ಸೊ ಎಲ್ಲ ಶಾಪ್ಸ್ಗೂ ಒಂದೊಂದು ವಿಸಿಟ್ ಕೊಡೋಣ ಅಂತ ಹೇಳಿಕೊಂಡು ನೋಡಿಕೊಂಡು ಹೋದೆ. ಸೊ ರಾಧಾಕೃಷ್ಣರ ವಿಗ್ರಹ, ಹನುಮಾನ್ ವಿಗ್ರಹ ಮತ್ತು ಬೇರೆ ಬೇರೆ ದೇವರು ದೇವತೆಗಳ ವಿಗ್ರಹಗಳೆಲ್ಲ ಇತ್ತು. ಎಲ್ಲ ಶಾಪ್ಸ್ಗಳಲ್ಲೂ ತುಂಬ ಕ್ಯೂಟಾದ ಐಡಲ್ಸ್ ಆ್ಯಂಡ್ ವೆರೈಟಿ ಆಫ್ ಜಪಮಾಲೆಸ್ ಎಲ್ಲ ಇತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಬೇಕಾದ್ರೆ ಇನ್ನೂ ದೊಡ್ಡ ದೊಡ್ಡ ದೇವರ ವಿಗ್ರಹ ಇರುವ ಶಾಪನ್ನು ನೋಡಿದೆ. ಸೊ ಆ ಶಾಪಲ್ಲಿ ಸಹ ಬ್ಯೂಟಿಫುಲ್ ಐಡಲ್ಸ್ ಇತ್ತು. ಸೊ ಎಲ್ಲ ಶಾಪ್ಸಲ್ಲಿರುವ ಐಡಲ್ಸನ್ನು ನೋಡ್ಕೊಳ್ತಾ ನೆಕ್ಸ್ಟ್ ಕಣಿಯೂರು ಮಠಕ್ಕೆ ಹೋದೆ. ಅಲ್ಲಿಂದ ನೆಕ್ಸ್ಟ್ ಚಂದ್ರಮೌಳೇಶ್ವರ ದೇವಸ್ಥಾನ. ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠ ಕೂಡ ಇದೆ. ಸೊ ಸ್ವಾಮಿಯವರ ದರ್ಶನ ಮಾಡಿ ಮಂತ್ರಾಕ್ಷತೆಯನ್ನು ತಗೊಂಡೆ. ಮಠದ ಒಳಗೆ ಒಂದು ಬಸವ ಕೂಡ ಇದೆ. ರಾಘವೇಂದ್ರ ಸ್ವಾಮಿಯವರ ಮಠದಿಂದ ಹೊರಗಡೆ ಬಂದಾಗ ಒಂದು ಬ್ಯೂಟಿಫುಲ್ ಫ್ಲವರ್ ಶಾಪ್ ನೋಡಿದೆ. ಅದರಲ್ಲಿ ವೆರೈಟಿ ಆಫ್ ಫ್ಲವರ್ಸ್ ಇತ್ತು. ಸೊ ಅದರ ವಿಡಿಯೋ ಸಹ ಮಾಡುವ ಅಂತ ಯೋಚನೆ ಬಂತು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಗೀತಾ ಮಂದಿರ ಅಂತ ಒಂದು ಬ್ಯೂಟಿಫುಲ್ ಬಿಲ್ಡಿಂಗ್ ನೋಡಿದೆ. ಅಲ್ಲಿ ಭಜನೆ ಆಗ್ತಾ ಇತ್ತು. ಸೊ ಫೈನಲಿ ಕೃಷ್ಣ ಮಠವನ್ನೆಲ್ಲ ತಿರುಗಿ ದೇವರ ದರ್ಶನ ಮಾಡಿ ರಿಟರ್ನ್ ಮಂಗಳೂರಿಗೆ ಹೊರಡ್ತಾ ಇದ್ದೇನೆ. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು ಆಲ್.